ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಕೊನೆಗೂ ರೇಣುಕಾಸ್ವಾಮಿ ಕೊಲೆ ಕೇಸ್ನ 17 ಆರೋಪಿಗಳ ಮೇಲೆ ದೋಷಾರೋಪ ಪ್ರಕಟ. ಕೋರ್ಟ್ ಹಾಲ್ನಲ್ಲಿ ಜನ ಕಿಕ್ಕಿರಿದು ಸೇರಿದ್ದಕ್ಕೆ ಜಡ್ಜ್ ಗರಂ. ಭಾರೀ ಹೈಡ್ರಾಮಾ. ನವೆಂಬರ್ 10ರಂದು ಟ್ರಯಲ್ ದಿನಾಂಕ ಫಿಕ್ಸ್. ಬಿಹಾರ ಚುನಾವಣೆ ಬಳಿಕ ಸಂಪುಟಕ್ಕೆ ಮೇಜರ್ ಸರ್ಜರಿಗೆ ರೆಕ್ಕೆ ಪುಕ್ಕ. ಸಂಪುಟಕ್ಕೆ ಆಪರೇಷನ್ ವಿಚಾರ ಬಿಚ್ಚಿಟ್ಟ ಸಿಎಂ ಸಿದ್ದರಾಮಯ್ಯ. ಇತ್ತ ಡಿಕೆ ಸಿಎಂ ಆಗ್ತಾರೆ ಎಂದ ವಿಹಾರಿಗಳ ಮಾತಿಗೆ ಸಿಎಂ ಗರಂ. ಬಿಹಾರ ಗದ್ದುಗೆ ಹಿಡಿಯೋಕೆ ರೈತರಿಗೆ ಎನ್ಡಿಎ ಭರ್ಜರಿ ಗಿಫ್ಟ್. ಕಿಸಾನ್ ಸಮ್ಮಾನ್ ಯೋಜನೆಯಡಿ 3,000 ರೂಪಾಯಿ ಹೆಚ್ಚುವರಿ ಘೋಷಣೆ. ಇತ್ತ ಬಿಹಾರಿಗಳ ಮತಕ್ಕಾಗಿ ಡಿಕೆಶಿ ನೀಡಿದ ನಿವೇಶನ ಭರವಸೆಗೆ ಜೆಡಿಎಸ್ ಕಿಡಿ. ಪಾಕಿಸ್ತಾನ ಸದ್ದಿಲ್ಲದೆ ಪರಮಾಣು ಪರೀಕ್ಷೆ ಮಾಡ್ತಿದೆ ಎಂಬ ಮಾಹಿತಿ ಬಿಚ್ಚಿಟ್ಟ ಟ್ರಂಪ್. ಅಮೆರಿಕ ಕೂಡ ಪರೀಕ್ಷೆ ಮಾಡಲಿದೆ ಎಂಬ ವಾರ್ನಿಂಗ್. ವಿಶ್ವವನ್ನೇ 150 ಬಾರಿ ಸ್ಫೋಟಿಸುವಷ್ಟು ಪರಮಾಣು ಅಸ್ತ್ರ ಇದೆ ಅಂತ ಕಿಡಿ. ಚೊಚ್ಚಲ ವಿಶ್ವಕಪ್ ಗೆದ್ದ ವೀರ ವನಿತೆಯರು ದೇಶಾದ್ಯಂತ ಸಂಭ್ರಮ. ಟ್ರೋಫಿ ಗೆದ್ದ ತಂಡಕ್ಕೆ 40 ಕೋಟಿ ರೂಪಾಯಿ ನೀಡಲಿರುವ ಐಸಿಸಿ. ಇತ್ತ ಬಿಸಿಸಿಐನಿಂದ 51 ಕೋಟಿ ಸೇರಿ 91 ಕೋಟಿ ರೂಪಾಯಿ ಬಹುಮಾನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.